ನಾನು ಡಾಕ್ಟರ್ ಶೇಖರ್ ಸಜ್ಜನರ್, ವಿಶ್ರಾಂತ ಮಾಹಿತಿ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ, ಬೆಂಗಳೂರು. ನಾನು ಈ ವಿಡಿಯೋದಲ್ಲಿ ಕಲಂ 7, 8, 9, 10 ಮತ್ತು 11 ಈ ಕಾಲಂಗಳನ್ನು ನಾನು ವಿಶೇಷವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಕಲಂ 7 ಪ್ರಕಾರ 6(1) ಪ್ರಕಾರ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗ 6(1) ಅರ್ಜಿಯನ್ನು ಮಾಹಿತಿ ಅಧಿಕಾರಿಗೆ ಅರ್ಜಿದಾರರು ಸಲ್ಲಿಸಿದಾಗ ಕಲಂ 7(1) ಪ್ರಕಾರ ಮಾಹಿತಿ ಅಧಿಕಾರಿ ಏನು ಮಾಡಬೇಕು? 7(1) ಪ್ರಕಾರ ಮಾಹಿತಿ ಅಧಿಕಾರಿ 30 ದಿವಸದ ಒಳಗೆ 30 ದಿವಸ ಅರ್ಜಿಯನ್ನು ಕಚೇರಿಯಲ್ಲಿ ಸ್ವೀಕರಿಸಿದ 30 ದಿವಸದ ಒಳಗೆ ಮಾಹಿತಿಯನ್ನು ಕೊಡಬೇಕು. ಅಥವಾ ರಿಜೆಕ್ಟ್ ಮಾಡಿದ ಬಗ್ಗೆ ಅಥವಾ ಮುಂದುವರೆದ ಹಣವನ್ನು ತುಂಬಿದ ಬಗ್ಗೆ ಮಾಹಿತಿಯನ್ನು 30 ದಿವಸದಲ್ಲಿ ರವಾನೆ ಮಾಡಬೇಕು. ಲೈಫ್ ಆ್ಯಂಡ್ ಲಿಬರ್ಟಿಗೆ ಸಂಬಂಧಿಸಿದಂತಹ ಮಾಹಿತಿ ಇದ್ದರೆ, ಉದಾಹರಣೆಗೆ ಹಂಗರ್ ಸ್ಟ್ರೈಕ್, ಇಂಥ ಮಾಹಿತಿಯನ್ನು 48 ತಾಸುಗಳಲ್ಲಿ ಅರ್ಜಿದಾರರಿಗೆ ಮಾಹಿತಿಯನ್ನು ಕೊಡಬೇಕು. ನಾನು ಈಗಾಗಲೇ ಹೇಳಿದಾಗೆ ಅರ್ಜಿದಾರರಿಂದ ಸ್ವೀಕಾರ ಮಾಡಿದ ಅರ್ಜಿಯನ್ನು ತಮ್ಮ ಕಚೇರಿಯಲ್ಲಿರುವ ವಹಿಯಲ್ಲಿ ಅದನ್ನು ನಮೂದಿನ ಮಾಡ್ಕೋಬೇಕು. ಮಾಡಿದ ನಂತರ ಏನು ಮಾಡೋರಿದ್ದೀರಿ ಅನ್ನುವಂಥದ್ದನ್ನು, ಅರ್ಜಿಯನ್ನು ಏನು ಮಾಡಿದಿರಿ ಅನ್ನುವಂಥದ್ದನ್ನು ಮುಂದಿನ ಕಾಲಂನಲ್ಲಿ ತುಂಬಬೇಕು. ಏನು ಸೆಕ್ಷನ್ 7(3)A ಕ್ಯಾಲ್ಕುಲೇಷನ್ ಶೀಟ್ ಅಂತ ನಾವು ಹೇಳ್ತೀವಿ. ಅಂದರೆ ಕೇಳಿದಂಥ ಮಾಹಿತಿ ಎಷ್ಟು ಪುಟ ಇದೆ, ಅದನ್ನು ಹಣ ತುಂಬ್ರಿ ಅಂತ ಕೇಳಲಿಕ್ಕೆ ಅವಕಾಶ ಇದೆ. ಕರ್ನಾಟಕ ಸರ್ಕಾರ ಒಂದು ಬೆಲೆಯನ್ನು ಫಿಕ್ಸ್ ಮಾಡಿದೆ. A4 ಸೈಜ್ ಒಂದು ಪೇಜ್ಗೆ ₹2, CD-ಗೆ ₹50, ಮ್ಯಾಪ್ಗೆ ₹100. ಮಟೀರಿಯಲ್ ಕಾಸ್ಟ್ ನಾನು ಈಗಾಗಲೇ ಹೇಳಿದಾಗೆ 2J ಪ್ರಕಾರ ಯಾವುದೇ ಒಂದು ಮಟೀರಿಯಲ್ನ, ಸಿಮೆಂಟ್ ಇರ್ಬೋದು, ಜಲ್ಲಿ ಇರ್ಬೋದು, ಅಂಥದ್ದು ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಅದರ ಕಾಸ್ಟನ್ನು, ಅದರ ಬೆಲೆಯನ್ನು ಮಾಹಿತಿ ಅಧಿಕಾರಿಗೆ ಕೊಟ್ಟು ಅದನ್ನು ಮಾಹಿತಿಯನ್ನು ಪಡೆದುಕೊಳ್ಬೋದು. ಈ ಕ್ಯಾಲ್ಕುಲೇಷನ್ ಶೀಟನ್ನು ಉಪಯೋಗಿಸಿ ಅರ್ಜಿದಾರರು ಹಣವನ್ನು ಕಟ್ಟಲಿಕ್ಕೆ ಅರ್ಜಿದಾರರಿಗೆ 30 ದಿವಸದೊಳಗೆ ತಿಳಿಸುವಂಥ ಜವಾಬ್ದಾರಿ ಮಾಹಿತಿ ಅಧಿಕಾರಿ ಇರುತ್ತದೆ. ಸೆಕ್ಷನ್ 5(4) ಪ್ರಕಾರ ಅಕಸ್ಮಾತ್ ತನ್ನ ಕಸ್ಟಡಿಯಲ್ಲಿ ಈ ಮಾಹಿತಿ ಇರಲಿಲ್ಲ ಅಂದರೆ, ತಮ್ಮ ಕಚೇರಿಯಲ್ಲಿಯ ಬೇರೆ ನೌಕರರ ಕಸ್ಟಡಿಯಲ್ಲಿರುವಂತಹ ಮಾಹಿತಿಯನ್ನು ತಿಳಿದುಕೊಂಡು ಎಷ್ಟು ಪೇಜ್ ಆಗಿತ್ತು ಅನ್ನುವಂಥದ್ದನ್ನು, ಸುಮಾರು 500 ಪೇಜ್ ಆಗಿದ್ದರೆ A4 ಸೈಜ್ ₹1,000 ಹಣವನ್ನು ನೀವು ಕಚೇರಿಗೆ ಕಳಿಸಿ ಮಾಹಿತಿಯನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದನ್ನು ನೀವು ಅರ್ಜಿದಾರರಿಗೆ ತಿಳಿಸಬೇಕು. 30 ದಿವಸ ಈ ಕ್ಯಾಲ್ಕುಲೇಷನ್ ಹೇಗೆ ಅಂತಂದರೆ, ನೀವು ಮಾಹಿತಿ ಅಧಿಕಾರಿ ಒಂದು ದಿವಸ ಇವತ್ತು ಅರ್ಜಿಯನ್ನು ಸ್ವೀಕಾರ ಮಾಡಿದರೆ ನಿಮ್ಮ ವಹಿಯಲ್ಲಿ ಅದನ್ನು ಎಂಟ್ರಿ ಮಾಡ್ಕೊತೀವಿ. ಇವತ್ತಿನಿಂದ ಮಾಹಿತಿ ಅಧಿಕಾರಿ 30 ದಿವಸದಲ್ಲಿ ರವಾನೆ ಮಾಡಬೇಕು. ಹೇಗೆ 35 ದಿವಸ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಂತಂದರೆ, ನೀವು ಸ್ವೀಕರಿಸಿದ ಎಷ್ಟು ದಿವಸದ ನಂತರ ಅರ್ಜಿದಾರರಿಗೆ ಇಂಟಿಮೇಷನ್ ಕೊಡ್ತೀರಿ, ಏನು ಹಣ ತುಂಬಲಿಕ್ಕೆ. ಉದಾಹರಣೆಗೆ ಇಂದು ಸ್ವೀಕರಿಸಿದ ಅರ್ಜಿಗೆ ನೀವು 8 ದಿವಸದ ನಂತರ ಅವರಿಗೆ ನೀವು ರವಾನೆ ಮಾಡ್ತೀರಿ. ನಿಮ್ಮ ದವಾಖಾನೆ, ನಿಮ್ಮ ಕಚೇರಿಯಿಂದ ಏನು ರವಾನೆ ಮಾಡ್ತೀರಿ? 100 ಪುಟ ಇದೆ, ₹200 ಹಣ ತುಂಬ್ರಿ ಅನ್ನುವಂಥದ್ದು ನೀವು ರವಾನೆ ಮಾಡ್ತೀರಿ. ರವಾನೆ ಮಾಡಿದಾಗ ಈ 8 ದಿವಸ ನೀವೇನು ರವಾನೆ ಮಾಡ್ತೀರಿ, 8 ದಿವಸಕ್ಕೆ ಆ ಕೌಂಟ್ ಸ್ಟಾಪ್ ಆಗುತ್ತೆ. 30 ದಿವಸದ ಕೌಂಟ್ ಸ್ಟಾಪ್ ಆಗುತ್ತೆ. ಅರ್ಜಿದಾರರಿಗೆ ಆ ಇಂಟಿಮೇಷನ್ ಮುಟ್ಟಿದ ನಂತರ 90 ದಿವಸದ ಒಳಗಾಗಿ ಹಣವನ್ನು ತುಂಬಲಿಕ್ಕೆ ಅವಕಾಶ ಇದೆ. 90 ದಿವಸದ ಒಳಗಾಗಿ ಹಣವನ್ನು ತುಂಬಿದಾಗ ಹಣ ಯಾವಾಗ ಮಾಹಿತಿ ಅಧಿಕಾರಿ ತನ್ನ ಕಚೇರಿಯಲ್ಲಿ
ಪ್ರಾಧಿಕಾರದಲ್ಲಿ ಹಣವನ್ನು ಯಾವಾಗ ಸ್ವೀಕರಿಸ್ತದೆ ಆವಾಗಿನಿಂದ ಮುಂದಿನ ಕೌಂಟ್ ಪ್ರಾರಂಭ ಆಗ್ತದೆ. ಅಂದರೆ 8ಕ್ಕೆ ಸ್ಟಾಪ್ ಆಗಿತ್ತು, 9ನೇ ದಿವಸ ಅಂತ ಕೌಂಟ್ ಆಗ್ತದೆ. ಹೀಗೆ ಒಟ್ಟು 30 ದಿವಸದಲ್ಲಿ, ಉದಾಹರಣೆಗೆ 24ನೇ ದಿವಸ ನೀವು ಹಣ ತುಂಬ್ರಿ ಅಂತ ರವಾನೆ ಮಾಡಿದರೆ, ಹಣ ಪಡೆದ ನಂತರ ಮುಂದೆ 6 ದಿವಸದಲ್ಲಿ ನೀವು ನಿಮ್ಮ ಕಚೇರಿಯಿಂದ ಮಾಹಿತಿಯನ್ನು ರವಾನೆ ಮಾಡಬೇಕು. ಇನ್ನು ಮಾಹಿತಿಯ ಅಧಿಕಾರಿಯಿಂದ, ಕಚೇರಿಯಿಂದ ಮಾಹಿತಿಯ ಹಕ್ಕಿನಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಒಬ್ಬ ವ್ಯಕ್ತಿ ಅರ್ಜಿದಾರ 41A ಆ್ಯಂಡ್ 41B ಈ ಎರಡರ ಮಾಹಿತಿಯನ್ನು ಕೇಳಿದಾಗ A4 ಸೈಜಿಗೆ ₹1 ಚಾರ್ಜನ್ನು ಮಾಡಬೇಕಾಗ್ತದೆ. ಅದರ ಉಳಿದ ಮಾಹಿತಿ ಇದ್ದರೆ ₹2 ಚಾರ್ಜಸ್ ಮಾಡಬೇಕಾಗ್ತದೆ. ಇನ್ನು ಮಾಹಿತಿಯನ್ನು ಕೊಡಿ ಅಂತ ಅರ್ಜಿದಾರ ಕೇಳಿದಾಗ ಮಾಹಿತಿಯ ಕಾಸ್ಟನ್ನು ಇವರು ಮಾಹಿತಿ ಅಧಿಕಾರಿ ಕ್ಯಾಲ್ಕುಲೇಷನ್ ಮಾಡುವಾಗ GST ಹಾಕುವಾಗಿಲ್ಲ, ಪೋಸ್ಟೇಜ್ ಚಾರ್ಜಸ್ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಅದರ ಜೊತೆಗೆ ಸರ್ಚ್ ಫೀ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಇದು ಕರ್ನಾಟಕ ಸರ್ಕಾರದ ಕಾಮನ್ ಆಗಿ ಎಲ್ಲ ಇರುವಂಥದ್ದು. ಆದರೆ ಕಲಂ 28 ಪ್ರಕಾರ ಹೈಕೋರ್ಟ್ ಆಫ್ ಕರ್ನಾಟಕ ನಾವೀಗೇನು ಹೇಳ್ತೀವಿ ಸೆಕ್ಷನ್ 2 ಪ್ರಕಾರ ಕಾಂಪಿಟೆಂಟ್ ಅಥಾರಿಟಿ ಅಂತ ನಾವು ಇಡೀ ದೇಶದಲ್ಲಿ 5 ಪ್ರಾಧಿಕಾರಗಳನ್ನು ಕಾಂಪಿಟೆಂಟ್ ಅಥಾರಿಟಿ ಅಂತ ಹೇಳ್ತಾ ಇದ್ದೀವಿ. ಏನು ಅಂದರೆ ಮೊದಲನೇದಾಗಿ ಸ್ಪೀಕರ್, ಪಾರ್ಲಿಮೆಂಟ್, ರಾಜ್ಯಸಭಾ, ಅಸೆಂಬ್ಲಿ, ಪರಿಷತ್ ಇವೆಲ್ಲ ಕಾಂಪಿಟೆಂಟ್ ಅಥಾರಿಟೀಸ್ ನಂಬರ್ 1. ನಂಬರ್ 2 ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. 4ನೇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗವರ್ನರ್ ಆಫ್ ದಿ ಸ್ಟೇಟ್. 5ನೇದು ಲೆಫ್ಟಿನೆಂಟ್ ಗವರ್ಮೆಂಟ್ ಆಫ್ ಯೂನಿಯನ್ ಟೆರಿಟರಿ. ಈ 5ನ್ನು ನಾವು ಸೆಕ್ಷನ್ 28 ಪ್ರಕಾರ, ಕಲಂ 28 ಪ್ರಕಾರ ಕಾಂಪಿಟೆಂಟ್ ಅಥಾರಿಟಿ ಅಂತ ಹೇಳ್ತೀವಿ. ಈ ಕಾಂಪಿಟೆಂಟ್ ಅಥಾರಿಟಿಗೆ ಒಂದು ಸ್ಪೆಷಲ್ ಪ್ರೊವಿಷನ್ ಇದೆ RTIದಲ್ಲಿ. ಇದನ್ನೇ ಸರಿಯಾಗಿ ಉಪಯೋಗ ಮಾಡೋದ್ರ ಮೂಲಕ ಇದರಿಗೆ RTI ಕಾಯ್ದೆಗೆ ಅನುಗುಣವಾಗಿ ಈ ಫೀ ಸ್ಟ್ರಕ್ಚರನ್ನು ಫಿಕ್ಸ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಏನು ಕರ್ನಾಟಕ ಹೈಕೋರ್ಟ್, ಕರ್ನಾಟಕ ಉಚ್ಚ ನ್ಯಾಯಾಲಯ ತನ್ನದೇ ಆದಂಥ ಒಂದು ಪ್ರೊಸೀಜರ್ ಮಾಡಿದೆ. ಏನು ಮಾಡಿದೆ ಅಂದರೆ A4 ಸೈಜ್ ಒಂದು ಪೇಜಿಗೆ ₹3 ಫಿಕ್ಸ್ ಮಾಡಿದೆ. ಪೋಸ್ಟೇಜ್ ಚಾರ್ಜಸ್ಸನ್ನು ಅರ್ಜಿದಾರರೇ ಭರಿಸಬೇಕು. ಇದರ ಜೊತೆಗೆ ಪ್ರಾರಂಭಿಕ ಶುಲ್ಕ ₹10 ಸಲ್ಲಿಸುವಾಗ DD, IPO ಕೊಡಲಿಕ್ಕೆ ಅವಕಾಶ ಇಲ್ಲ. ರಿಜಿಸ್ಟ್ರಾರ್ ಜನರಲ್ ಅವರಿಗೆ ಉಚ್ಚ ನ್ಯಾಯಾಲಯದಲ್ಲಿ ₹10 ನಗದನ್ನು ಕೊಟ್ಟು ಅವರಿಂದ ರಸೀದಿಯನ್ನು ಪಡೆದು ಆ ರಸೀದಿಯನ್ನು RTI ಅರ್ಜಿಯ ಜೊತೆಗೆ ಮಾಹಿತಿ ಅಧಿಕಾರಿಗೆ ಸಲ್ಲಿಸುವ ಅವಕಾಶವನ್ನು ಹೈಕೋರ್ಟ್ ಆಫ್ ಕರ್ನಾಟಕ ಮಾಡಿಕೊಟ್ಟಿದೆ. ಆದರೆ ಓವರಾಲ್ ಆಗಿ ಇಡೀ ರಾಜ್ಯದ ಎಲ್ಲ ಪ್ರಾಧಿಕಾರಿಗಳಿಗೆ ಇದು ಅನ್ವಯ ಆಗೋದಿಲ್ಲ. ಅದರ ಪ್ರಕಾರ A4 ಸೈಜ್ಗೆ ₹2 ಅವಕಾಶ ಇದೆ. ಇನ್ನು ಸೆಕ್ಷನ್ 7(4) ಪ್ರಕಾರ BPL ಕಾರ್ಡ್, 7(5) ಪ್ರಕಾರ BPL ಕಾರ್ಡ್ ಹೋಲ್ಡರ್ಸ್ ಅವರಿಗೆ ಯಾವುದೇ ಶುಲ್ಕವನ್ನು ಆಕರಣೆ ಮಾಡೋಕ್ಕೆ ಅವಕಾಶ ಇಲ್ಲ. ಪ್ರಾರಂಭಿಕ ಶುಲ್ಕ ಸಹಿತ ಏನು ಪ್ರಾರಂಭಿಕ ಶುಲ್ಕ ₹10 ಏನು ಎಲ್ಲರೂ ಕೊಡ್ತಾರೆ ಆ ಮಾಹಿತಿ ಅದನ್ನೇ ಅವರು ಕೊಡಲಿಕ್ಕೆ ಅವಕಾಶ ಇಲ್ಲ. ಅದರ ಜೊತೆಗೆ ಪ್ರಥಮ 100 ಪುಟಗಳ ಮಾಹಿತಿಯನ್ನು ಉಚಿತವಾಗಿ ಕೊಡಲಿಕ್ಕೆ ಅವಕಾಶ ಇದೆ. ಇತ್ತೀಚಿನ ಅನೇಕ ಅರ್ಜಿದಾರರು ನನಗೆ ಫೋನ್ ಕಾಲ್ ಥರ ಕೇಳ್ತಾ ಇದ್ದಾರೆ. ಏನು ಕೇಳಿದಂಥ ಮಾಹಿತಿ, ಅರ್ಜಿದಾರರು ಕೇಳಿದಂಥ ಮಾಹಿತಿ 300 ಪುಟ ಇದ್ದಾಗ ಮಾಹಿತಿ ಅಧಿಕಾರಿ BPL ಕಾರ್ಡ್ ಇರುವುದರಿಂದ ನೀವು ಕೇಳಿದಂಥ ಮಾಹಿತಿ 300 ಪುಟ ಇದೆ, ಒಂದು 100 ಪುಟ ಉಚಿತವಾಗಿ ಕೊಡಲಾಗುವುದು, ಉಳಿದ 200 ಪುಟಕ್ಕೆ ₹400 ಹಣವನ್ನು ತುಂಬಿದರೆ ಒಟ್ಟು ನಿಮಗೆ ಮಾಹಿತಿಯನ್ನು ಕಳಿಸಿಕೊಡಲಾಗುವುದು ಅನ್ನುವಂಥದ್ದನ್ನು
ಮಾಹಿತಿ ಅಧಿಕಾರಿಗಳು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಅನೇಕ ಅರ್ಜಿದಾರರು ನನ್ನ ಗಮನಕ್ಕೆ ತಂದರು. ಆದರೆ ಮಾಹಿತಿ ಅಧಿಕಾರಿ ಇಲ್ಲಿ ಏನು ಮಾಡಬೇಕಂದ್ರೆ ಅವರಿಗೆ ಪ್ರಥಮವಾಗಿ 100 ಪುಟಗಳನ್ನು ಕಳಿಸಿಬಿಡಬೇಕು. ನೀವು ಕೇಳಿದಂಥ ಮಾಹಿತಿ 100 ಪುಟ ಇರೋದರಿಂದ ಪ್ರಥಮ 100 ಪುಟಗಳನ್ನು ಉಚಿತವಾಗಿ ನಿಮಗೆ ರವಾನೆ ಮಾಡ್ತಾ ಇದ್ದೀನಿ. ಉಳಿದ 200 ಪುಟಕ್ಕೆ ನೀವು 400 ರೂಪಾಯಿ ಹಣವನ್ನು ಕಟ್ಟಿ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಮಾಹಿತಿ ಅಧಿಕಾರಿ ಅರ್ಜಿದಾರರಿಗೆ ತಿಳಿಸಬೇಕು. ಇನ್ನು BPL ಕಾರ್ಡ್ ಹೋಲ್ಡರ್ಸ್ ಯಾರು ಅಂದರೆ ಪಡಿತರ ಚೀಟಿಯನ್ನು ಹೊಂದಂಥವ್ರು ಯಾರು? ಒಂದು ಸರ್ಕ್ಯುಲರ್ ಬಂದಿದೆ, ಅದು 25/3/2017 ಇಲ್ಲಿಯವರೆಗೆ ಅದಕ್ಕಿಂತ ಮೊದಲು 17,000 ಮತ್ತು 12,000 ಏನು ಉತ್ಪನ್ನ ಇರಬೇಕಾಗಿತ್ತು ಪ್ರಮಾಣ ಪತ್ರ. ಆದರೆ ಇದರ ಪ್ರಕಾರ ಅನೇಕ ಬದಲಾವಣೆಗಳಾಗಿದ್ದಾವೆ. ಏನು, ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಫ್ರಿಜ್ಜನ್ನು ಹೊಂದಿರ್ಬೋದು, ಟಿವಿಯನ್ನು ಹೊಂದಿರ್ಬೋದು, ಬೈಕನ್ನು ಹೊಂದಿರ್ಬೋದು, ಅದರ ಜೊತೆಗೆ 4 ವೀಲರ್ನೂ ಹೊಂದಿರ್ಬೋದು. ಆದರೆ ಅದು ಉಪಜೀವನದ ವಾಣಿಜ್ಯಕ್ಕೆ ಸಲುವಾಗಿ ಮಾತ್ರ ಉಪಯೋಗಿಸಿದರೆ ಅವರು BPL ವ್ಯಾಪ್ತಿಯಲ್ಲಿ ಬರ್ತಾರೆ. ಆದರೆ BPL ವ್ಯಾಪ್ತಿಯಲ್ಲಿ ಹೊರಗಿರುವಂಥವ್ರು ಯಾರು ಅಂತಂದರೆ ವೇತನವನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲ ಕಾಯಂ ನೌಕರರು, ಅಂದರೆ ಸರ್ಕಾರದ ಅಥವಾ ಸರ್ಕಾರದಿಂದ ಅನುದಾನವನ್ನು ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಮಂಡಳಿಗಳು, ನಿಗಮಗಳು, ಸಂಸ್ಥೆಗಳ ಸ್ವಾಯತ್ತ ಸಂಸ್ಥೆಗಳು ಇತ್ಯಾದಿಗಳಂತೆ ಆದಾಯ ತೆರಿಗೆ, ಸೇವಾ ತೆರಿಗೆ, ವ್ಯಾಟ್, ವೃತ್ತಿ ತೆರಿಗೆಯನ್ನು ಪಾವತಿಸುವ ಎಲ್ಲ ಕುಟುಂಬಗಳು RTI ವ್ಯಾಪ್ತಿಯಲ್ಲಿ BPL ಕಾರ್ಡ್ನಲ್ಲಿ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. GST ತುಂಬುವಂಥವ್ರು, ಇನ್ಕಮ್ ಟ್ಯಾಕ್ಸ್ ತುಂಬುವಂಥವ್ರು ಇವರು ಯಾರು BPL ಕಾರ್ಡ್ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. 2, ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಒಣಭೂಮಿ ಅಥವಾ ತತ್ವಮಾನ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಹೊಂದಿರುವ ನಗರ ಪ್ರದೇಶಗಳಲ್ಲಿ ಹೊರತುಪಡಿಸಿ ನಗರ ಪ್ರದೇಶಗಳಲ್ಲಿ 1000 ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆಯನ್ನು ಸ್ವಂತವಾಗಿ ಹೊಂದಿರುವ ಕುಟುಂಬಗಳು BPL ವ್ಯಾಪ್ತಿಯಲ್ಲಿ ಬರುವುದಿಲ್ಲ. 3, ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು, ಅಂದರೆ ಟ್ರ್ಯಾಕ್ಟರ್, ಮ್ಯಾಕ್ಸಿ ಕ್ಯಾಬ್, ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿದ ಕುಟುಂಬಗಳನ್ನು ಹೊರತುಪಡಿಸಿ 4 ಚಕ್ರದ ವಾಹನ ಹೊಂದಿರುವ ಎಲ್ಲ ಕುಟುಂಬಗಳು BPL ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಪ್ರತಿ ಮಾಹೆ 150 ಯೂನಿಟ್ಗಳಿಗಿಂತ ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡುವಂತಹ ಕುಟುಂಬಗಳು BPL ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಅದರಂತೆ ಕುಟುಂಬದ ವಾರ್ಷಿಕ ಆದಾಯವು 1,20,000ಕ್ಕಿಂತ ಹೆಚ್ಚು ಇರುವಂತಹ ಕುಟುಂಬಗಳು BPL ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಅರ್ಜಿದಾರರು ಇದರ ಜೊತೆಗೆ ಏನು ಅರ್ಜಿಯ ಜೊತೆಗೆ BPL ಕಾರ್ಡ್ ಇದು ಮತ್ತು ಅದರ ಜೊತೆಗೆ ಆದಾಯ ಪತ್ರವನ್ನು ಅವರು ಅದರ ಜೊತೆ ಕಳಿಸಿದರೆ ಅವರು BPL ಕಾರ್ಡನ್ನು ಪರಿಗಣಿಸಿ ಆ ಕಾಯ್ದೆ ಪ್ರಕಾರ ಮಾಹಿತಿ ಅಧಿಕಾರಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಕಲಂ 7(6) ಪ್ರಕಾರ ಒಂದು ವೇಳೆ 30 ದಿವಸದಲ್ಲಿ ಅರ್ಜಿದಾರರಿಗೆ ಈ ಇಂಟಿಮೇಷನ್ ಕೊಡಲಿಲ್ಲ ಅಂದರೆ, ರಿಜೆಕ್ಟ್ ಮಾಡಿದ ಬಗ್ಗೆ ತಿಳಿಸಿಲ್ಲ ಅಂದರೆ, ಹಣವನ್ನು ತುಂಬಲಿಕ್ಕೆ ಹೇಳದೇ ಇದ್ದರೆ ಅರ್ಜಿದಾರರಿಗೆ ಉಚಿತವಾಗಿ ಮಾಹಿತಿಯನ್ನು ಕೊಡಬೇಕು. ಕಲಂ 7(7) ಪ್ರಕಾರ 3ನೇ ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಹಿತ ಗಣನೆಗೆ ತೆಗೆದುಕೊಂಡು ಮಾಹಿತಿಯನ್ನು ಕೊಡುವಂಥ ಜವಾಬ್ದಾರಿ ಮಾಹಿತಿ ಅಧಿಕಾರಿಗಿದೆ. ಅಂದರೆ 3ನೇ ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿ ಇದ್ದಾಗ ಮಾಹಿತಿಯನ್ನು ಕೊಡಬೇಕಾದ್ರೆ ಅವನು ಗಣನೆಗೆ ತೆಗೆದುಕೊಂಡು ಅವರಿಗೆ ನೋಟಿಸನ್ನು ಕೊಟ್ಟು ಸೆಕ್ಷನ್ 11 ಪ್ರಕಾರ ಅವರ ಅಭಿಪ್ರಾಯವನ್ನು ಪಡೆದು ಮಾಹಿತಿಯನ್ನು ಕೊಡಬೇಕು 3ನೇ ವ್ಯಕ್ತಿಗೆ. ಇನ್ನು 7(8) ಪ್ರಕಾರ ರೀಸನ್ ಫಾರ್ ರಿಜೆಕ್ಷನ್ಸ್ ಅಂದರೆ ಕೆಲವು ವಿನಾಯಿತಿಗಳಿವೆ. ಕಲಂ 8 ಹಾಗೂ 24 ಶೆಡ್ಯೂಲ್ 2 ಪ್ರಕಾರ ಅನೇಕ ವಿನಾಯಿತಿಗಳಿವೆ. ಯಾವ ಅಡಿಯಲ್ಲಿ ನಾವು ಮಾಹಿತಿ ಅಧಿಕಾರಿ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಕಾರಣವನ್ನು ಕೊಡಬೇಕು. ಯಾರು ಈ ಡಿಸಿಷನ್ ತಗೊಂಡ್ರೆ ಅವ್ರ ಹೆಸರನ್ನು ಸಹಿತ ಅದರಲ್ಲಿ ನಮೂದಿಸಬೇಕು.
ಕಲಂ 7(9) ಪ್ರಕಾರ ವಾಲ್ಯೂಮಿನಸ್ ಇನ್ಫಾರ್ಮೇಷನ್, ಅಕಸ್ಮಾತ್ ಕೇಳಿದಂಥ ಮಾಹಿತಿ ಅಗಾಧವಾದ ಪ್ರಮಾಣದಲ್ಲಿ ಇದ್ದ ಪ್ರಮಾಣದಲ್ಲಿ ಅರ್ಜಿದಾರರಿಗೆ ಕಚೇರಿಗೆ ಅವರಿಗೆ ಪರಿವೀಕ್ಷಣೆಯನ್ನು ಕರೆದು ಅವರಿಗೆ ಪರಿವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡ್ಬೇಕನ್ನುವಂಥದ್ದನ್ನು ಕೊಟ್ಟು ಅವರಿಗೆ ಮಾಹಿತಿಯನ್ನು ಕೊಡಬೇಕನ್ನುವಂಥದ್ದು. ಇದು ಕಲಂ 7. ಇನ್ನು ಕಲಂ 8 ಇದು ಎಕ್ಸಿಮ್ಷನ್ ಕ್ಲಾಸ್, ಎಕ್ಸಿಮ್ಷನ್ ಫ್ರಾಮ್ ಡಿಸ್ಕ್ಲೋಜರ್ ಆಫ್ ಇನ್ಫಾರ್ಮೇಷನ್. ಇಲ್ಲಿವರೆಗೆ ನಾವು ಹೇಳಿದ್ದು ಏನು ಮಾಹಿತಿಯನ್ನು ಕಚೇರಿಯಲ್ಲಿರುವಂಥ ಎಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಕಲಂ 8 ಪ್ರಕಾರ ಅನೇಕ ವಿಷಯಗಳು ಮಾಹಿತಿಯನ್ನು ಕೊಡುವುದರ ಹೊರತಾಗಿ ವಿನಾಯಿತಿಯನ್ನು ಹೊಂದಿದ್ದೇವೆ. ಅವು ಯಾವ ಅಂತಂದರೆ ಸೆಕ್ಷನ್ 8(1)(a), ಇನ್ಫಾರ್ಮೇಷನ್ disclosure of which would prejudicially affect the sovereignty and integrity of India. ದೇಶದ ಭದ್ರತೆಯ ವಿಷಯದಲ್ಲಿ ಯಾವುದೇ ಮಾಹಿತಿಯನ್ನು ಕೊಡೋದ್ರಿಂದ ದೇಶಕ್ಕೆ ಅಪಾಯ ಆಗ್ತಿದ್ರೆ ಅಂಥ ಮಾಹಿತಿಯನ್ನು ಕೊಡೋದರಲ್ಲಿ ವಿನಾಯಿತಿ ಇದೆ, ಕೊಡುವ ಅವಶ್ಯಕತೆ ಇಲ್ಲ. 8(1)(b), ಫಾರ್ಬಿಡನ್ ಬೈ ಪಬ್ಲಿಷ್ಡ್ ಬೈ ದ ಕೋರ್ಟ್ ಆಫ್ ಲಾ ಆರ್ ಟ್ರಿಬ್ಯುನಲ್. ಕೋರ್ಟಿಂದ ಯಾವುದೇ ನಿರ್ದೇಶನ ಇದ್ದರೆ ಈ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. 8(1)(c), ಬ್ರೀಚ್ ಆಫ್ ಪ್ರಿವಿಲೇಜ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್. ಅಂದರೆ ಪಾರ್ಲಿಮೆಂಟ್ ಹಾಗೂ ಅಸೆಂಬ್ಲಿ ಸ್ಟೇಟ್ ಲೆಜಿಸ್ಲೇಚರಿಂದ ಆ ಮಾಹಿತಿಯನ್ನು ಕೊಡಬಾರದು ಅನ್ನುವಂಥದ್ದು ಇದ್ದರೆ ಆ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. 8(1)(d), ಕಮರ್ಷಿಯಲ್ ಕಾನ್ಫಿಡೆನ್ಸ್ ಆ್ಯಂಡ್ ಟ್ರೇಡ್ ಸೀಕ್ರೆಟ್ ಆ್ಯಂಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಈ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. 8(1)(e), ಫಿಡ್ಯೂಷಿಯಲ್ ರಿಲೇಷನ್ಶಿಪ್, ಪರ್ಸನ್ in his fiducial relation, the information provided in his fiducial relationship cannot be disclosed. Fiducial relationship, that is example, relation between a doctor and a patient. This information cannot be disclosed to third party. Education certificate, caste certificate, birth certificate, experience certificate, transfer certificate, caste verification certificate. There is no relation between it is a relation between employee and employer. So this information cannot be furnished to third party. Section F ಪ್ರಕಾರ confidence from the information received from confidential information from foreign government. G, disclosure of would endanger the life and physical safety of any person. H, which impedes the process of investigation and prosecution. Section 8(1)(I), cabinet papers cannot be disclosed. Important one is 8(1)(j), that is personal information. It is very important landmark decision by Supreme Court of India, wherein it is a landmark decision, Supreme Court decision 27734, decided on 3/10/2012, Girish Ramchandra Deshpande versus CIC. ಇದರಲ್ಲಿ ಅನೇಕ ಮಾಹಿತಿಯನ್ನು ವೈಯಕ್ತಿಕ ಮಾಹಿತಿ ಇರೋದರಿಂದ ಸಾರ್ವಜನಿಕರಿಗೆ ಈ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಅದು ತಿಳಿಸ್ಕೊಟ್ಟಿದೆ. ಇದರಲ್ಲಿ ಏನೇನು ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತಂದರೆ ಮೆಮೊ, ಶೋಕಾಸ್ ನೋಟಿಸ್, ಪನಿಷ್ಮೆಂಟ್ಸ್, assets and liabilities, bank details, gifts, IT returns, balance sheet, witness report, biodata, specimen signature, suspension order, enquiry report and APR. ಈ ಎಲ್ಲ ಮಾಹಿತಿಗಳನ್ನು ಇದರಲ್ಲಿ ಹೇಳ್ತದೆ. ಇವೆಲ್ಲ ಮೂರನೇ ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಇರುವುದರಿಂದ ಈ ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಈ ಎಲ್ಲ ಮಾಹಿತಿಗಳು ಏನಿದ್ದಾವೆ ವ್ಯಕ್ತಿ ಕೇಳಿದರೆ ಈ ಯಾರಿಗೆ ಸಂಬಂಧಿಸಿದ ವ್ಯಕ್ತಿ ಅಂತ ಕೇಳಿದರೆ ಅವ್ರಿಗೆ ಕೊಡ್ಬೋದು. ಆದರೆ ಆ ವ್ಯಕ್ತಿಗಳ ಅಲ್ಲದವರ ಮಾಹಿತಿಯನ್ನು ಕೇಳಿದರೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಮೆಡಿಕಲ್ ರಿಪೋರ್ಟ್ಸ್, ಮೆಡಿಕೋ ಲೀಗಲ್ ರಿಪೋರ್ಟ್ಸ್,
Service register, it is not disclosable information as per writ petition number 34085/2011. ಇದರಲ್ಲಿ ಮಾಹಿತಿಯನ್ನು ಮೂರನೇ ವ್ಯಕ್ತಿಗೆ ಸರ್ವಿಸ್ ರಿಜಿಸ್ಟರ್ ಕೊಡಲಿಕ್ಕೆ ಅವಕಾಶ ಇಲ್ಲ. ಅದರಂತೆ ACR, now it is called APR, ಮರಣೋತ್ತರ ಪರೀಕ್ಷೆ, ಪೊಲೀಸ್ ಕೇಸ್ ಡೈರಿ, ಪ್ಯಾನ್ ಕಾರ್ಡ್, ಟ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಮೊಬೈಲ್ ಕಾಲ್ ಡೀಟೇಲ್ಸ್, PF account, private residential address under section 81G, name of the examiner under section 81G, details of family members under section 81G, caste certificate, income certificate, marks card furnished at the time of their recruitment under section 81E. ಹೀಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಕ್ಯಾಸ್ಟ್ ವೆರಿಫಿಕೇಶನ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಇವೆಲ್ಲ ಮಾಹಿತಿಗಳನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಸರ್ವೋಚ್ಚ ನ್ಯಾಯಾಲಯ ನಂಬರ್ 6362/2013 UPSC ವರ್ಸಸ್ ಗೌರಹರಿ ಕಮಿಲ್ಲಾ ಈ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ಡಿಸಿಷನ್ ಕೊಟ್ಟೋದ್ರಿಂದ ಈ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ಮೆಡಿಕಲ್ ಎಕ್ಸ್ಪೆನ್ಸಸ್ ಈ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ, ಆದರೆ ಮೆಡಿಕಲ್ ಬಿಲ್ಲನ್ನು ಕೊಡಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಮೆಡಿಕಲ್ ಬಿಲ್ ಕೊಡೋದ್ರಿಂದ ಆ ವ್ಯಕ್ತಿ ಯಾವ ರೋಗಗಳಿಂದ ಆ ವ್ಯಕ್ತಿ ಸಫರ್ ಆಗ್ತಾ ಇದ್ದಾನೆ ಅನ್ನುವಂಥದ್ದು ಮೂರನೇ ವ್ಯಕ್ತಿಗೆ ತಿಳಿತದೆ. ಆ ದೃಷ್ಟಿಯಿಂದ ಆ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ಒಟ್ಟು ಬಿಲ್ಲನ್ನು, ಒಟ್ಟು ಎಷ್ಟು ಹಣ ಖರ್ಚಾಗಿದೆ, ಸರ್ಕಾರದಿಂದ ಎಷ್ಟು ಹಣ ಬಿಡುಗಡೆಯಾಗಿದೆ ಅನ್ನುವಂಥದ್ದನ್ನು ಕೊಡಲಿಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ಯಾವ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಉಂಟು ಅನ್ನುವಂಥದ್ದು ನೋಡಿದರೆ, ಪೊಲೀಸ್ ಸ್ಟೇಷನ್ ಹೌಸ್ ಡೈರಿ ಈ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡುವಂಥ ಮಾಹಿತಿ ಇದು, ಈ ಮಾಹಿತಿಯನ್ನು ಕೊಡಬೇಕು. ವೆಹಿಕಲ್ ಲಾಗ್ ಬುಕ್, police control room register extract, merger report, FIR copy, government allotted residential quarters, ಈ ಎಲ್ಲ ಮಾಹಿತಿ ಡಿಸ್ಕ್ಲೋಸ್ ಮಾಡಲಿಕ್ಕೆ ಅವಕಾಶ ಇದೆ. ಈ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದು. ಇನ್ನು ಕಲಂ 8(2) ಪ್ರಕಾರ, ನಾನು ಈಗಾಗಲೇ ಹೇಳಿದಾಗೆ ಕಲಂ 8(1) ಪ್ರಕಾರ ಅನೇಕ ಅಂಶಗಳು ಈ ಮಾಹಿತಿಯನ್ನು ಕೊಡಲಿಕ್ಕೆ ಮೂರನೇ ವ್ಯಕ್ತಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಕಲಂ 8(2) ಪ್ರಕಾರ ಅಫಿಷಿಯಲ್ ಸೀಕ್ರೆಟ್ 1923 ಇದರ ಪ್ರಕಾರ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲದೇ ಇದ್ದರೂ ಸಹಿತ, 8(1) ಪ್ರಕಾರ ವಿನಾಯಿತಿ ಇದ್ದರೂ ಸಹಿತ ಸಾರ್ವಜನಿಕ ಹಿತಾಸಕ್ತಿ ಹೆಚ್ಚಿದ್ದರೆ, ಪಬ್ಲಿಕ್ ಇಂಟ್ರೆಸ್ಟ್ ಓವರ್ವೇಸ್ ಓವರ್ ಪ್ರೊಟೆಕ್ಟೆಡ್ ಇಂಟ್ರೆಸ್ಟ್ ಅಂತ ಪರಿಸ್ಥಿತಿಯಲ್ಲಿ ಈ ಮಾಹಿತಿಯನ್ನು ಸಹಿತ ಡಿಸ್ಕ್ಲೋಸ್ ಮಾಡಲಿಕ್ಕೆ ಅವಕಾಶ ಇದೆ. ಕಲಂ 9 ಇನ್ಫ್ರಿಂಜ್ಮೆಂಟ್ ಆಫ್ ಕಾಪಿರೈಟ್, ಅಂದರೆ ಒಬ್ಬ ವ್ಯಕ್ತಿಯ ಕಾಪಿರೈಟನ್ನು ಮೂರನೇ ವ್ಯಕ್ತಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಮೂರನೇ ವ್ಯಕ್ತಿ ಅಂದರೆ ಇಲ್ಲಿ ಯಾರು ಅಂದರೆ ಅರ್ಜಿದಾರನ ಮೊದಲನೇ ವ್ಯಕ್ತಿ, ಮಾಹಿತಿ ಅಧಿಕಾರಿ ಎರಡನೇ ವ್ಯಕ್ತಿ, ಮೂರನೇ ವ್ಯಕ್ತಿ ಅಂದರೆ ಬೇರೆಯವರು. ಇವೆರಡನ್ನು ಹೊರತಾಗಿ ಅಂದರೆ ಅರ್ಜಿದಾರರು ತನ್ನದಲ್ಲದ ಮೂರನೇ ವ್ಯಕ್ತಿಯನ್ನು ಯಾವ ಮಾಹಿತಿಯನ್ನು ಕೇಳ್ತಾರೆ ಆ ವ್ಯಕ್ತಿ ಮೂರನೇ ವ್ಯಕ್ತಿ ಆಗ್ತಾರೆ. ಅಂಥ ಮೂರನೇ ವ್ಯಕ್ತಿಯ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ಅವ್ರದ್ದು ಕಾಪಿರೈಟ್ ಇರೋದರಿಂದ ಆ ಮಾಹಿತಿಯನ್ನು ಕೊಡಲಿಕ್ಕೆ ಸೆಕ್ಷನ್ 9 ಪ್ರಕಾರ ಅವಕಾಶ ಇಲ್ಲ. ಸೆಕ್ಷನ್ 9 ಪ್ರಕಾರ ಅರ್ಜಿದಾರರು BBMPಗೆ ಅಥವಾ ಮುನ್ಸಿಪಾಲ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಮೂರನೇ ವ್ಯಕ್ತಿಗೆ ಸಂಬಂಧಿಸಿದಂತಹ ಒಂದು ಕಟ್ಟಡದ ಮ್ಯಾಪ್ ಅಥವಾ ಪ್ಲ್ಯಾನನ್ನು ಕೇಳಲಿಕ್ಕೆ ಅವಕಾಶ ಇದೆ. ಇದು ಕೊಡಬಹುದಾ, ಮೂರನೇ ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿ ಇದನ್ನು ಕೊಡಬಹುದಾ ಅಂತ ವಿಚಾರ ಮಾಡಿದಾಗ ಹಾರಿಜಾಂಟಲ್ ಪ್ಲ್ಯಾನನ್ನು ಕೊಡ್ಬೋದು. ಈಗ ಕಟ್ಟಡವನ್ನು ಕಟ್ತಾ ಇದ್ದಾಗ ಸುತ್ತಳತೆ ಏನು ಮಾರ್ಜಿನಲ್ ಏನಂತ ನಾವೇನು ಹೇಳ್ತೀವಿ, ಒಟ್ಟು ಸುತ್ತಳತೆ ಮಾಹಿತಿಯನ್ನು ಕೊಡ್ಬೋದು. ಹೊರತಾಗಿ ಇಂಟರ್ನಲ್ ಅರೇಂಜ್ಮೆಂಟ್ಸ್
ಇಟ್ ಈಸ್ ನಥಿಂಗ್ ಬಟ್ ಕಾಪಿ ರೈಟರ್ ಇಂಜಿನಿಯರ್ ಅದನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ಆ ಮಾಹಿತಿಯನ್ನು ಹಾರಿಜಾಂಟಲ್ ಪ್ಲಾನ್ ಅಂತ ನಾವು ಹೇಳ್ತೀವಿ, ಈ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಸೆಕ್ಷನ್ 10 ಸೇವಿಬಿಲಿಟಿ ಸೆಕ್ಷನ್ ಈಗಾಗಲೇ ನಾನು ಹೇಳಿದೆ. ಫೈಲ್ ನೋಟಿಂಗ್ನಲ್ಲಿ ಸಿಗ್ನೇಚರ್ ಯಾರು ಅಧಿಕಾರಿ ಏನು ಡಿಸಿಷನ್ ತೊಗೊಂಡಿರ್ತಾರೆ ಆ ಸಿಗ್ನೇಚರ್ ಹಾಕಿರ್ತಾರೆ ಅದನ್ನು ಕವರ್ ಮಾಡಬೇಕು. ಅಥವಾ ಮೂರನೇ ವ್ಯಕ್ತಿಗೆ ಸಂಬಂಧಿಸಿದಂಥ ಮಾಹಿತಿ ಅದರಲ್ಲಿ ಫೈಲ್ ನೋಟಲ್ಲಿ ಇದ್ದರೆ ಅದು ಡಿಸ್ಕ್ಲೋಸಬಲ್ ಅಲ್ಲ ಅಂತ ಅನ್ನುವಂತಿದ್ದರೆ ಅದನ್ನು ಸಹಿತ ಕವರ್ ಮಾಡಿ ಜೆರಾಕ್ಸ್ ಮಾಡಿ ಅರ್ಜಿದಾರರಿಗೆ ಮಾಹಿತಿಯನ್ನು ಕೊಡಬೇಕು. ಇನ್ನು ಕಲಂ 11 ಥರ್ಡ್ ಪಾರ್ಟಿ ಇನ್ಫಾರ್ಮೇಷನ್. ನಾನು ಈಗಾಗಲೇ ಹೇಳಿದಂಗೆ ಥರ್ಡ್ ಪಾರ್ಟಿ ಅಂದರೆ ಯಾರು? ಅರ್ಜಿದಾರರು ಹಾಗೂ ಮಾಹಿತಿ ಅಧಿಕಾರಿ ಅವರಿಗೆ ಹೊರತಾಗಿ ಮೂರನೇ ವ್ಯಕ್ತಿಯ ಮಾಹಿತಿಯನ್ನು ಅರ್ಜಿದಾರ ಕೇಳ್ತಾರೆ. ಇದಕ್ಕೆ ಥರ್ಡ್ ಪಾರ್ಟಿ ಇನ್ಫಾರ್ಮೇಷನ್ ಅಂತ ನಾವೇನು ಹೇಳ್ತೀವಿ. ಇದರಲ್ಲಿ ಸೆಕ್ಷನ್ 11 ಪ್ರಕಾರ ಮೂರನೇ ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಅರ್ಜಿದಾರ ಕೇಳಿದಾಗ ಮಾಹಿತಿ ಅಧಿಕಾರಿ ಕಲಂ 11(1) ಪ್ರಕಾರ 5 ದಿವಸದ ಒಳಗಾಗಿ ಆ ಮೂರನೇ ವ್ಯಕ್ತಿಗೆ ಒಂದು ನೋಟಿಸನ್ನು ಕೊಡಬೇಕು. ಇಂಥ ಒಂದು ಮಾಹಿತಿ ಅರ್ಜಿ ಬಂದರೆ ಈ ಮಾಹಿತಿ ನಿಮ್ಮ ಮಾಹಿತಿಯನ್ನು ಕೇಳಿದರೆ ಈ ಮಾಹಿತಿಯನ್ನು ನಾವು ಕೊಡಬಹುದು ಕೊಡಬಾರ್ದು ಅನ್ನುವಂಥದ್ದನ್ನು ನೀವು 10 ದಿವಸದಲ್ಲಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ಕಲಂ 11(2) ಪ್ರಕಾರ 10 ದಿವಸದ ಒಳಗಾಗಿ ಈ ಮಾಹಿತಿಯನ್ನು ಅವರಿಂದ ಉತ್ತರವನ್ನು ಪಡೆದುಕೊಳ್ಳಬಹುದು. ರಿಟರ್ನ್ ಆಗಿರ್ಬೋದು, ಓರಲ್ ಆಗಿರ್ಬೋದು, ಅಥವಾ ಫೋನ್ ಮೂಲಕ ಆಗಿರ್ಬೋದು. ಈ ಮಾಹಿತಿಯನ್ನು ಪಡೆದುಕೊಂಡು ಮುಂದೆ ನಿರ್ಧಾರವನ್ನು ಮಾಡ್ಕೋಬೇಕು. ಕಲಂ 11(3) ಪ್ರಕಾರ ಮುಂದಿನ 25 ದಿವಸ ಅಂದರೆ ಮೊದಲನೇ 5 ದಿವಸ, ಆದ ನಂತರ 10 ದಿವಸ, ನಂತರ 25 ದಿವಸ, ಒಟ್ಟು 40 ದಿವಸದಲ್ಲಿ ಅರ್ಜಿದಾರರಿಗೆ ಮಾಹಿತಿ ಅಧಿಕಾರಿ ಈ ಮಾಹಿತಿಯನ್ನು ಕೊಡಬಹುದು, ಕೊಡಲಿಕ್ಕಾಗೋದಿಲ್ಲ, ಅಥವಾ ಕೊಡ್ತೀನಿ ಎಷ್ಟು ಹಣವನ್ನು ಕಟ್ಟಬಹುದು ಅನ್ನೋ ತಮ್ಮ ಇಂಟಿಮೇಷನನ್ನು ಅರ್ಜಿದಾರರಿಗೆ ಮಾಹಿತಿ ಅಧಿಕಾರಿ 40 ದಿವಸದೊಳಗೆ ತಿಳಿಸಬೇಕು. ಕಲಂ 11(4) ಪ್ರಕಾರ ಒಂದು ವೇಳೆ ಮೂರನೇ ವ್ಯಕ್ತಿ ಇದಕ್ಕೆ ಸಹಮತಿಯನ್ನು ಕೊಡುವುದಿಲ್ಲ, ಇದು ನನ್ನ ವೈಯಕ್ತಿಕ ಮಾಹಿತಿ ಆಗೋದ್ರಿಂದ ಆ ಅರ್ಜಿದಾರರಿಗೆ ನನ್ನ ಮಾಹಿತಿಯನ್ನು ನನ್ನ ಸಂಬಂಧಿಸಿದ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ, ಹೀಗಾಗಿ ಮಾಹಿತಿಯನ್ನು ಕೊಡಬೇಡಿ ಅಂತ ಹೇಳಿದಾಗ ಮಾಹಿತಿ ಅಧಿಕಾರಿ ಅಂಥ ಮಾಹಿತಿಯನ್ನು ಮೂರನೇ ವ್ಯಕ್ತಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. 11(4) ಪ್ರಕಾರ ಆ ಮಾಹಿತಿಯನ್ನು ಏನು ವಿದೋಲ್ಡ್ ಮಾಡಿ ನಾಟ್ ಟು ಡಿಸ್ಕ್ಲೋಸ್ ದಟ್ ಇನ್ಫಾರ್ಮೇಷನ್ ಆ ಪ್ರಕಾರ 19(2) ಪ್ರಕಾರ ಪ್ರಥಮ ಮೇಲ್ಮನವಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅಲ್ಲಿಯೂ ಸಾಲವಾಗಿದ್ದರೆ 19(4) ಪ್ರಕಾರ ದ್ವಿತೀಯ ಮೇಲ್ಮನವಿ ಅಂದರೆ ಆಯೋಗಕ್ಕೆ ಹೋಗಲಿಕ್ಕೆ ಆ ಮೂರನೇ ವ್ಯಕ್ತಿಗೆ ಅವಕಾಶ ಮಾಡಿಕೊಡುವಂಥ ಜವಾಬ್ದಾರಿ ಮಾಹಿತಿ ಅಧಿಕಾರಿ ಇರ್ತದೆ. ಒಂದು ವೇಳೆ ಇದನ್ನು ಮೀರಿಯೂ ಸಹಿತ ಮಾಹಿತಿ ಅಧಿಕಾರಿ ಮೂರನೇ ವ್ಯಕ್ತಿಯು ಅಬ್ಜೆಕ್ಷನ್ ಮಾಡಿದಾಗ ಅವನ ಅನುಪಸ್ಥಿತಿಯಲ್ಲಿ ಅವನು ಬೇಡ ಅಂತ ಹೇಳಿದಾಗ ಸಹಿತ ಮಾಹಿತಿಯನ್ನು ಕೊಟ್ಟರೆ ಮಾಹಿತಿ ಅಧಿಕಾರಿ ತಪ್ಪುಗಾರ ಆಗ್ತಾರೆ, ಅವರಿಗೆ ದಂಡವನ್ನು ಮಾಹಿತಿ ಆಯೋಗ ವಿಧಿಸಲಿಕ್ಕೆ ಅವಕಾಶ ಇದೆ. ಅಂತ ಅನೇಕ ಉದಾಹರಣೆಗಳಿದ್ದಾವೆ. ಮೂರನೇ ವ್ಯಕ್ತಿಗೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ಈಗಾಗಲೇ ನಾನು ಹೇಳಿದೆ, ಸುಪ್ರೀಂ ಕೋರ್ಟ್ ಡಿಸಿಷನ್ ಹೇಳಿದೆ 27734 ಗಿರೀಶ್ ರಾಮಚಂದ್ರ ದೇಶಪಾಂಡೆ ವರ್ಸಸ್ CIC. ಇದರಲ್ಲಿ ಏನು ಹೇಳ್ತದೆ? ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಹೇಳ್ತದೆ. ಅಕಸ್ಮಾತ್ ಒಬ್ಬ ವ್ಯಕ್ತಿ ಮೂರನೇ ವ್ಯಕ್ತಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಕೇಳ್ತಾರೆ. ನಾನು ಈಗಾಗಲೇ ಹೇಳಿದೆ 30 ಎಕ್ಸಿಬಿಷನ್ ಹೇಳಿದೆ. ಇದರಲ್ಲಿ ಯಾವುದೇ ಮಾಹಿತಿಯನ್ನು ಮೂರನೇ ವ್ಯಕ್ತಿಯ ಮಾಹಿತಿಯನ್ನು ಅರ್ಜಿದಾರ ಕೇಳಿದಾಗ ಮೂರನೇ ವ್ಯಕ್ತಿಗೆ ನೀವು ನೋಟಿಸ್ ಕೊಡುವಂಥ ಅವಶ್ಯಕತೆ ಇಲ್ಲ, ಮಾಹಿತಿ ಕೇಳಬೇಕಾಗಿಲ್ಲ. ಯಾಕೆಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಡಿಸಿಷನ್ ಆಗಿರೋದ್ರಿಂದ ಇದು ಮಾಹಿತಿಯನ್ನು ಕೊಡಲಿಕ್ಕೆ ಮೂರನೇ ವ್ಯಕ್ತಿಯ ಮಾಹಿತಿಯನ್ನು ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಆಗಿರೋದ್ರಿಂದ ಆ ಡಿಸಿಷನ್ ನಂಬರನ್ನು ಕೋಟ್ ಮಾಡಿ ಅರ್ಜಿದಾರರಿಗೆ 30 ದಿವಸದಲ್ಲಿ ಉತ್ತರವನ್ನು ಕೊಟ್ಟರೆ ಅಲ್ಲಿಗೆ ಮಾಹಿತಿ ಅಧಿಕಾರಿಯ ಜವಾಬ್ದಾರಿ ಮುಗಿದಿದೆ. ಹೀಗಾಗಿ ನಾನು ಈ ನನ್ನ ವಿಡಿಯೋದಲ್ಲಿ ಕಲಂ 7, 8, 9, 10 ಮತ್ತು 11 ಈ 5 ಕಲಂಗಳನ್ನು ವಿಶ್ಲೇಷಿಸಿದ್ದೇನೆ. ಇದರ ಮೂಲಕ ಇವು ಬಹಳ ಪ್ರಮುಖವಾದ ಕಲಂಗಳು. ಇದನ್ನು ಅರ್ಜಿದಾರರು ಹಾಗೂ ಮಾಹಿತಿ ಅಧಿಕಾರಿಗಳು ಸಂಪೂರ್ಣ ತಿಳಿದುಕೊಂಡ್ರೆ ಮುಂದೆ ಆಯೋಗದಲ್ಲಿ ಅರ್ಜಿದು ಮಾಹಿತಿಯ ಅಧಿಕಾರಿಗಳು ದಂಡವನ್ನು ಹಾಕಿಸಿಕೊಳ್ಳುವಂತಹ ಪ್ರಮೇಯ ಬರೋದಿಲ್ಲ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ. ನನ್ನ ಮುಂದಿನ ವಿಡಿಯೋದಲ್ಲಿ
ಕಲಂ 18 ಮತ್ತು 19 18, 19 ಮತ್ತು 20 3 ಕಲಂಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ವಿಶ್ಲೇಷಣೆ ಮಾಡ್ತೀನಿ. ಧನ್ಯವಾದಗಳು. ನಾನು ಮಾಹಿತಿ ಆಯೋಗದ ಆಯುಕ್ತನಾದಾಗ ನನ್ನ ಅನುಭವಗಳನ್ನು ಒಗ್ಗೂಡಿಸಿ ಈ ಪುಸ್ತಕವನ್ನು ನಾನು ಹೊರತಂದಿದ್ದೇನೆ. ಇದು ದ್ವಿತೀಯ ಮುದ್ರಣ. ಈ ಪುಸ್ತಕವನ್ನು ತಾವು ಫಾಲೋ ಮಾಡಿದರೆ, ಅದನ್ನು ರೆಫರ್ ಮಾಡಿದರೆ ಈ ಮಾಹಿತಿಯ ಹಕ್ಕಿನ ಕಾಯ್ದೆಯನ್ನು ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ ಪುಸ್ತಕ ಅವೈಲೇಬಲ್ ಇದೆ. ಈ ಫೋನ್ ನಂಬರಿಗೆ ತಾವು ಫೋನ್ ಮಾಡಿದರೆ ಆದರೆ ತಾವು ಈ ಪುಸ್ತಕವನ್ನು ಪಡೆದುಕೊಳ್ಬೋದು. 9986516343 ಈ ನಂಬರಿಗೆ ತಾವು ಫೋನನ್ನು ಮಾಡಿ ಈ ಪುಸ್ತಕವನ್ನು ತರಿಸಿಕೊಳ್ಬೋದು. ಧನ್ಯವಾದಗಳು.